ಅಂದ್ರೆ ಜೀನಸ್ ಮೇಲೆ ಏನ್ ಮಾಡ್ತೀವಿ ನಾನು ಜೆನೆಟಿಕ್ ಮೇಕಪ್ ಮೇಲೆ ಏನ್ ಮಾಡ್ತೀವಿ ಅದನ್ನ ಕಂಡು ಹಿಡಿತೀವಿ. ಹೌದು. ನೆಕ್ಸ್ಟ್ ಏನ್ ಹೇಳಿದೆ ನಾನು 10,000 ಆಫ್ ದಿ ಮ್ಯಾಂಜಿಫೆರಾ ಇಂಡಿಕಾ. ಮ್ಯಾಂಜಿಫೆರಾ ಇಂಡಿಕಾ ಅಂದ್ರೆ ಮ್ಯಾಂಗೋ. ಹೌದಾ? ಅದಕ್ಕೆ ನಾವ್ ಏನಂತ ಕರಿತೀವಿ? ಮ್ಯಾಂಗೋ ಅನ್ನ ಸೈಂಟಿಫಿಕ್ ನೇಮ್ಲಿ ಮ್ಯಾಂಜಿಫೆರಾ ಇಂಡಿಕಾ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ. ಹೌದು. ನಮಗ್ ಗೊತ್ತಿರೋದು ಎಷ್ಟು 5 to 6 ವೆರೈಟೀಸ್ ಓನ್ಲಿ. ಹೌದಾ? ನಮಗ 5 to 6 ವೆರೈಟೀಸ್ ಅಷ್ಟೇ ಏನಿರ್ತಾವ ಗೊತ್ತಿರ್ತಾವ. ಹೌದು. ಇದೇನಾಯ್ತು? ಜೆನೆಟಿಕ್ ಡೈವರ್ಸಿಟಿ ಆಯ್ತು. ನೆಕ್ಸ್ಟ್ ಒನ್ ಇಸ್ ಸ್ಪೀಸೀಸ್ ಡೈವರ್ಸಿಟಿ. ಸ್ಪೀಸೀಸ್ ಡೈವರ್ಸಿಟಿ ಒಳಗ ಏನ್ ಕಲಿತೀವಿ ಅಂದ್ರ ಸ್ಪೀಸೀಸ್ ಡೈವರ್ಸಿಟಿ ನಾವ್ ಎದಕ್ಕೆ ಸ್ಪೀಸೀಸ್ ಡೈವರ್ಸಿಟಿ ಅಂತ ಹೇಳಿ ಕರಿತೀವಪ್ಪ ಅಂದ್ರೆ ಸ್ಪೀಸೀಸ್ ರಿಚ್ನೆಸ್ ಇನ್ ಅ ಗಿವನ್ ಏರಿಯಾ. ಹೌದಾ? ಒಂದ ನಮಗೆ ಏನ್ ಮಾಡಿರ್ತಾರ ಏರಿಯಾ ಕೊಟ್ಟಿರ್ತಾರ. ಆ ಏರಿಯಾ ಒಳಗ ಸ್ಪೀಸೀಸ್ ಎಷ್ಟು ಅದಾವು. ಹೌದಾ? ಅದನ್ನ ಸ್ಟಡಿ ಮಾಡೋದಕ್ಕೆ ನಾವ್ ಏನಂತ ಕರಿತೀವಿ? ಸ್ಪೀಸೀಸ್ ಡೈವರ್ಸಿಟಿ ಅಂತ ಏನ್ ಮಾಡ್ತೀವಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೌದಾ ವೆಸ್ಟರ್ನ್ ಘಾಟ್ಸ್ ಮತ್ತೇನ ಈಸ್ಟರ್ನ್ ಘಾಟ್ಸ್. ಹೌದಾ? ಇದು ಸ್ಪೀಸೀಸ್ ಡೈವರ್ಸಿಟಿ. ಅದಕ್ಕೆ ನಾವ್ ಇನ್ನೊಂದು ಏನಂತ ಕರಿದ್ವಿ ಸ್ಪೀಸೀಸ್ ಡೈವರ್ಸಿಟಿಗೆ ಅಂದ್ರೆ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್. ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ ಅಂದ್ರೆ ಏನೇ ನಾವಾಗೆ ನ್ಯಾಚುರಲ್ ಆಗಿ ಎಕೋಸಿಸ್ಟಮ್ ಏನಾಗಿರಲ್ಲ ಕನ್ಸಿಸ್ಟ್ ಆಗಿರೋದಿಲ್ಲ. ಏನಾಗಿರ್ತೈತಿ ನಾವ ಒಂದು ಏರಿಯಾ ತಗೊಂಡು ಏನ್ ಮಾಡಿರ್ತೀವಿ ಅದನ್ನ ಏನ್ ಮಾಡಿರ್ತೀವಿ ಡೆವಲಪ್ಮೆಂಟ್ ಮಾಡಿರ್ತೀವಿ. ಅದಕ್ಕೆ ಏನಂತ ಕರಿದ್ವಿ ಸ್ಪೀಸೀಸ್ ಡೈವರ್ಸಿಟಿ. ಅದಕ್ಕೆ ಏನಂತ ಕರಿದ್ವಿ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ. ಹೌದಾ? ನೆಕ್ಸ್ಟ್ ಒನ್ ಇಸ್ ಎಕೋಲಾಜಿಕಲ್ ಡೈವರ್ಸಿಟಿ. ಎಕೋಲಾಜಿಕಲ್ ಡೈವರ್ಸಿಟಿ ಅಂದ್ರೆ ವೆರೈಟೀಸ್ ಆಫ್ ಎಕೋಸಿಸ್ಟಮ್. ಹೌದಾ? ಫಾರ್ ಎಕ್ಸಾಂಪಲ್ ಡೆಸರ್ಟ್ ಎಕೋಸಿಸ್ಟಮ್, ರೈನ್ ಫಾರೆಸ್ಟ್, ಹೌದಾ ಡೆಸಿಡಿಯಸ್ ರೈನ್ ಫಾರೆಸ್ಟ್, ಹೌದಾ ಎಕ್ಸೆಟ್ರಾ. ಇವೆಲ್ಲ ಏನ ಎಕೋಲಾಜಿಕಲ್ ಡೈವರ್ಸಿಟಿ. ಹೌದು. ನೆಕ್ಸ್ಟ್ ಏನ್ ಸ್ಟಡಿ ಮಾಡಿದ್ವಿ ನಾವ ಹೌ ಮೆನಿ ಸ್ಪೀಸೀಸ್ ಆರ್ ದೇರ್ ಇನ್ ಇಂಡಿಯಾ ಅಂಡ್ ಅರ್ತ್. ಹೌದು. ಅರ್ತ್ ಒಳಗ ಮತ್ತೆ ಇಂಡಿಯಾ ಒಳಗ ಎಷ್ಟು ಸ್ಪೀಸೀಸ್ ಅದಾವ ಅಂತ ಹೇಳಿ ಏನ್ ಮಾಡಿದ್ವಿ ನೋಡಿದ್ವಿ. ಹೌದು. 1.5 ಮಿಲಿಯನ್ ಏನದಾವ ಅರ್ತ್ ಒಳಗ ಸ್ಪೀಸೀಸ್ ಅದಾವು. ಹೌದಾ? ಆ IUCN ಏನ್ ಹೇಳ್ತು ನಮಗ 2004 ಒಳಗ 1.5 ಮಿಲಿಯನ್ ಸ್ಪೀಸೀಸ್ ಅದಾವ ಅಂತ ಹೇಳಿ ಮಾಡ್ತು ರೆಕಾರ್ಡ್ ಮಾಡ್ತು. ಹೌದಾ? ಅದು ಆಮೇಲೆ ಏನ್ ಮಾಡಿದ್ರು ಅಲ್ಲಿ ಒಬ್ರು ಸೈಂಟಿಸ್ಟ್ ಬರ್ತಾರೆ. ಅವರು ಯಾರಂದ್ರೆ ರಾಬರ್ಟ್ ಮೇ. ಹೌದಾ? ರಾಬರ್ಟ್ ಮೇ ಅನ್ನೋ ಸೈಂಟಿಸ್ಟ್ ಏನ್ ಮಾಡ್ತಾರ ಸೈಂಟಿಫಿಕಲಿ ಎಸ್ಟಿಮೇಟ್ ಮಾಡಿ ಅವ್ರು ಏನ್ ಹೇಳ್ತಾರ ಅಂದ್ರೆ 1 ಮಿಲಿಯನ್ ಸ್ಪೀಸೀಸ್ ಅದಾವ ಅಂತ ಹೇಳಿ ಏನ್ ಮಾಡ್ತಾರ ಅವರು ಐಡೆಂಟಿಫೈ ಮಾಡ್ತಾರೋ. ಅದ್ರೊಳಗೇನು 70% ಏನದವ ಪ್ಲಾಂಟ್ಸ್ ಅದಾವ ಅಂತ ಹೇಳಿ ಏನ್ ಮಾಡ್ತಾರ ಅವರು ಐಡೆಂಟಿಫೈ ಮಾಡ್ತಾರ. ಹೌದಾ? ನೆಕ್ಸ್ಟ್ ಇಂಡಿಯಾ. ಇದೇನಾಯ್ತು ಅರ್ಥ ಆಯ್ತು. ನೆಕ್ಸ್ಟ್ ಇಸ್ ಇಂಡಿಯಾ. ಇಂಡಿಯಾ ಎಷ್ಟೈತಪ್ಪ ಅಂದ್ರ ಅರ್ಥ ಒಳಗ 2.4%. ಹೌದಾ? ಲ್ಯಾಂಡ್ ಐತಿ. ಅದ್ರೊಳಗ 1% ಏನೈತಿ ಇಲ್ಲಿ ಡೈವರ್ಸಿಟಿ ಐತಿ ಇಂಡಿಯಾ ಒಳಗ. ಹೌದು. ಆಮೇಲೆ ಏನಾಯ್ತು ಇಂಡಿಯಾನ ನಾವ ಮೆಗಾ ಡೈವರ್ಸಿಟಿ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ. ಇಂಡಿಯಾನ ಮೆಗಾ ಡೈವರ್ಸಿಟಿ ಅಂತ ಎದಕ್ಕೆ ಕರಿತೀವಪ್ಪ ಅಂದ್ರೆ ಅದ್ರಲ್ಲಿ ಏನಿರ್ತೈತೆ ಅಂದ್ರೆ ಹಾಟ್ಸ್ಪಾಟ್ಸ್ ಏನಿದಾವ ಪ್ರೆಸೆಂಟ್ ಅದಾವ. ಅದ್ರ ಸಲುವಾಗಿ ಏನಂತ ಕರಿತೀವಿ ಇಂಡಿಯಾ ಈಸ್ ಕನ್ಸಿಡರ್ ಆಸ್ ದಿ ಮೆಗಾ ಡೈವರ್ಸಿಟಿ. ಹೌದಾ? ನೆಕ್ಸ್ಟ್ ಇದಾಯ್ತು. ನೆಕ್ಸ್ಟ್ ಏನಾಯ್ತು ಪ್ಯಾಟರ್ನ್ ಆಫ್ ಇಂಡಿಯಾ. ಹೌದಾ? ಪ್ಯಾಟರ್ನ್ಸ್ ಆಫ್ ಏನ್ ಬರ್ತೈತಿ ಬಯೋ ಡೈವರ್ಸಿಟಿ. ಆಲ್ರೆಡಿ ವಿ ನೋ ಅಬೌಟ್ ದಿಸ್. ಓಕೆ ಓಕೆ ಓಕೆ. ಟುಡೇ ಕ್ಲಾಸ್ is discussing about the species area relationship. ಹೌದಾ? ಸ್ಪೀಸೀಸ್ ಏರಿಯಾ ರಿಲೇಶನ್ಶಿಪ್. ಸ್ಪೀಸೀಸ್ ಏರಿಯಾ ರಿಲೇಶನ್ಶಿಪ್ ಅಂದ್ರೆ ಏನು? ಹೌದಾ? ಸ್ಪೀಸೀಸ್ ಗೆ ಮತ್ತ ಏರಿಯಾಗ ಹೆಂಗ್ ರಿಲೇಶನ್ ಐತಿ ಅಂತ ಹೇಳಿ ಏನ್ ಮಾಡ್ತೀವಿ ನಾವ ಇದ್ರೊಳಗೆ ಈ ಕಾನ್ಸೆಪ್ಟ್ ಒಳಗೆ ಏನ್ ಮಾಡ್ತೀವಿ ತಿಳ್ಕೊತೀವಿ. ಹೌದಾ? ನಾನಿಲ್ಲಿ ಒಂದು ಗ್ರಾಫ್ ಹಾಕೀನಿ. ಹೌದಾ? ಈ ಗ್ರಾಫ್ ಹೆಂಗ ನಾವ್ ಏನ್ ಮಾಡ್ಬೇಕಂದ್ರೆ ಇದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಂದ್ರೆ ಫಸ್ಟ್ ಇಲ್ಲಿ ಏನಾಗುತ್ತ ಸ್ಪೀಸೀಸ್ ಹೌದಾ ಏರಿಯಾನ ಹೆಂಗ್ ಇನ್ಕ್ರೀಸ್ ಮಾಡ್ಕೊತ ಹೋಗ್ತೀರಿ ಹಂಗ ಸ್ಪೀಸೀಸ್ ರಿಚ್ನೆಸ್ ಏನಾಗ್ತೈತಿ ಇನ್ಕ್ರೀಸ್ ಆಗೋತ ಹೋಗ್ತೈತಿ. ಹೌದು. ಡೈವರ್ಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ರಿಚ್ನೆಸ್ ಆಫ್ ದಿ ಸ್ಪೀಸೀಸ್. ಹೌದಾ? ಇದ ನಿಮಗ ಗೊತ್ತಿರಬೇಕು. ಓಕೆ. ಇಲ್ಲಿ ಒಬ್ಬ ಸೈಂಟಿಸ್ಟ್ ಬರ್ತಾನ. ಅವ
ಡಿ. ಹೌದು, ಇಲ್ಲಿ ನಾನು ಏನ್ ಮಾಡ್ತೀನಿ, ಫಸ್ಟ್ ಎ ಅನ್ನ ಎ ಏರಿಯಾನ ಏನ್ ಮಾಡ್ತೀನಿ, ಕನ್ಸಿಡರ್ ಮಾಡ್ತೇನೆ. ಹೌದಾ, ಎ ಟು ಬಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ಬಿ. ಅದಕ್ಕಿಂತ ಏನೈತಿ, ಇದು ಲಾರ್ಜ್ ಐತಿ. ಹೌದಾ, ಅದ್ರ ಸಲುವಾಗಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಎ ಟು ಬಿ. ಎ ಇಂದ ಬಿ ಅನ್ನ ಏರಿಯಾನ ಏನ್ ಮಾಡ್ತೀನಿ, ಇಲ್ಲಿ ಕನ್ಸಿಡರ್ ಮಾಡ್ತೀನಿ. ಅವಾಗ ಏನ್ ಆಗುತ್ತಾ, ಏರಿಯಾ ಹೆಂಗ ಇನ್ಕ್ರೀಸ್ ಆಗುತ್ತಾ ಹಂಗ ಏನಾಗುತ್ತೆ, ಇಲ್ಲಿ ಸ್ಪೀಸೀಸ್ ರಿಚ್ನೆಸ್ ಏನಾಗುತ್ತಾ, ಇನ್ಕ್ರೀಸ್ ಆಗುತ್ತಾ. ಹೌದಾ, ನೆಕ್ಸ್ಟ್ ಬಿ ಟು ಸಿ. ಹೌದಾ, ಎ ಟು ಬಿ. ಅದು ಎ ಮತ್ತು ಬಿ ಅನ್ನ ಏರಿಯಾನ ಎರಡು ಸೆಲೆಕ್ಟ್ ಮಾಡಿ ನಾವು ಕನ್ಸಿಡರ್ ಮಾಡಿದಾಗ ಇಲ್ಲಿ ಏರಿಯಾ ಹೆಂಗ್ ಇನ್ಕ್ರೀಸ್ ಆಗುತ್ತಾ ಹಂಗ ಏನಾಗ್ತೈತಿ, ಸ್ಪೀಸೀಸ್ ರಿಚ್ನೆಸ್ ಏನಾಗ್ತೈತಿ, ಇನ್ಕ್ರೀಸ್ ಆಗ್ತೈತಿ. ಅದೇ ರೀತಿ ಬಿ ಟು ಸಿ. ಬಿ ಟು ಸಿ ಒಳಗೂ ಏನಾಗ್ತೈತಿ, ಏರಿಯಾ ಇನ್ಕ್ರೀಸ್ ಆದಂಗ ಸ್ಪೀಸೀಸ್ ರಿಚ್ನೆಸ್ ಏನಾಗ್ತೈತಿ, ಇನ್ಕ್ರೀಸ್ ಆಗ್ತೈತಿ. ಹೌದಾ, ಇವೆರಡು ಏನಾಯ್ತು, ಪಾಯಿಂಟ್ ಸೇಮ್ ಆಯ್ತು. ಹೌದು, ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಸಿ ಮತ್ತ ಡಿ ಅನ್ನ ಕನ್ಸಿಡರ್ ಮಾಡ್ತೀವಿ. ಹೌದಾ, ಸಿ ಟು ಡಿ. ಸಿ ಟು ಡಿ ಏರಿಯಾನ ಕನ್ಸಿಡರ್ ಮಾಡ್ತೀವಿ. ನಾನಿಲ್ಲಿ ಏನ್ ಬರೀತೀನಿ ಅಂದ್ರ ಎಸ್ ನಾಟ್. ಓಕೆ, ಎಸ್ ನಾಟ್. ಎಸ್ ನಾಟ್ ಅಂದ್ರೆ ಏನ್ ಇಲ್ಲಿ ಅಂದ್ರೆ ಲಿಟಲ್ ಚೇಂಜಸ್. ಹೌದಾ, ಲಿಟಲ್ ಚೇಂಜಸ್. ಹೌದು, ಇಲ್ಲಿ ನಾನೇನ್ ಮಾಡಿದ್ನಿ, ಎಸ್ ನಾಟ್. ಎಸ್ ನಾಟ್ ಅಂತ ಎದಕ್ ಬರದೆ ಅಂದ್ರ ಈ ಏರಿಯಾ ಒಳಗ ಏನಾಗುತ್ತಾ, ಸ್ವಲ್ಪ ಲಿಟಲ್ ಚೇಂಜಸ್. ಆ ಲಿಟಲ್ ಚೇಂಜ್ ಏನಂದ್ರ ಸಿ ಟು ಡಿ. ಹೌದಾ, ಸಿ ಅನ್ನ ಮತ್ತ ನಾವ ಡಿ ಏರಿಯಾನ ಏನ್ ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಅಲ್ಲೂ ಏನಾಗುತ್ತಾ, ಏರಿಯಾ ಏನಾಗ್ತೈತಿ, ಇನ್ಕ್ರೀಸ್ ಆಗ್ತೈತಿ. ಸ್ಪೀಸೀಸ್ ರಿಚ್ನೆಸ್ ಇನ್ಕ್ರೀಸ್ ಆಗ್ತೈತಿ. ಹೌದಾ, ಈ ತರ ಏನ್ ಮಾಡ್ತಾನ ಸೈಂಟಿಸ್ಟ್ ನಮಗ ಹೇಳ್ತಾನ. ಹೌದು, ಬಟ್ ಸರ್ಟನ್ ಲಿಮಿಟ್. ಓಕೆ, ಇಲ್ಲಿ ಏನಾಗುತ್ತಾ, ಬಟ್ ಸರ್ಟನ್ ಲಿಮಿಟ್. ಹೌದಾ, ಫಸ್ಟ್ ಏನ್ ಮಾಡಿದ್ವಿ, ಎ ಟು ಬಿ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅಲ್ಲಿಯೂ ಎ ಒಳಗೂ ಏರಿಯಾ ಇನ್ಕ್ರೀಸ್ ಆಯ್ತು, ಸ್ಪೀಸೀಸ್ ರಿಚ್ನೆಸ್ ಇನ್ಕ್ರೀಸ್ ಆಯ್ತು. ಬಿ ಟು ಸಿ ಏರಿಯಾ ಇನ್ಕ್ರೀಸ್ ಆಯ್ತು, ಸ್ಪೀಸೀಸ್ ರಿಚ್ನೆಸ್ ಏನಾಯ್ತು, ಇನ್ಕ್ರೀಸ್ ಆಯ್ತು. ಬಟ್ ಸಿ ಟು ಡಿ, ಇಲ್ಲಿ ಡಿ ಒಳಗೆ ಏನಾಯ್ತು, ಸ್ವಲ್ಪ ಲಿಟಲ್ ಚೇಂಜಸ್. ಏನಾಯ್ತಂದ್ರ ಏರಿಯಾ ಇನ್ಕ್ರೀಸ್ ಆದಾಗ ಸ್ಪೀಸೀಸ್ ರಿಚ್ನೆಸ್ ಏನಾಗ್ತೈತಿ, ಇನ್ಕ್ರೀಸ್ ಆಗ್ತೈತಿ. ಬಟ್ ಸರ್ಟನ್ ಲಿಮಿಟ್. ಹೌದಾ, ಸರ್ಟನ್ ಲಿಮಿಟ್ ಅಂದ್ರೆ ಎಲ್ಲಿ, ಸಿ ವರೆಗೂ ಮಾತ್ರ. ಓಕೆ, ಸಿ ತನ ಅಷ್ಟೇ ಏನಾಯ್ತು, ಇಲ್ಲಿ ಏರಿಯಾ ಏನಾಗ್ತೈತಿ, ಇನ್ಕ್ರೀಸ್ ಆಗೋತಾ ಬರ್ತೈತಿ. ಹೌದಾ, ಹಾ, ಇಲ್ಲಿ ನೋಡಿ ಗ್ರಾಫ್. ಅದಕ್ಕೆ ಏನ್ ಹೇಳಿದ್ದು, ಇಲ್ಲಿ ಏನಾಯ್ತು, ಲಿಮಿಟ್. ನೆಕ್ಸ್ಟ್ ಇದು ಗ್ರಾಫ್. ಇದನ್ನ ನಮಗೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಸೈಂಟಿಸ್ಟ್ ಅಂದ್ರೆ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್. ಹೌದಾ, ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅನ್ನೋ ಸೈಂಟಿಸ್ಟ್ ಇದನ್ನ ಏನ್ ಮಾಡ್ತಾನ, ಇಂಟ್ರೊಡ್ಯೂಸ್ ಮಾಡ್ತಾರ. ಇದು ಏನು, ಎಕ್ಸ್ ಎಕ್ಸ್. ಇದು ಏನು, ವೈ ಆಕ್ಸಿಸ್. ನೆಕ್ಸ್ಟ್ ಇದೇನು, ಎಕ್ಸ್ ವೈ ಆಕ್ಸಿಸ್. ನೆಕ್ಸ್ಟ್ ಎಕ್ಸ್ ಆಕ್ಸಿಸ್. ಓಕೆ, ನೆಕ್ಸ್ಟ್ ಇಲ್ಲಿ ಏನೈತಿ, ಇದು ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ. ಇದಕ್ಕೆ ಏನಂತ ಕರಿತೀವಿ, ಇದನ್ನ ಏನ್ ಮಾಡ್ತಾರ, ಯೂಶುವಲಿ ಸಿಟಿ ಒಳಗ ಕೇಳ್ತಾರ. ಏನಂತ ಕೇಳ್ತಾರ, ಈ ತರ ಕೊಡ್ತಾರ, ಇದನ್ನ ಐಡೆಂಟಿಫೈ ಮಾಡ್ರಿ ಅಂತ ಹೇಳ್ತಾರ. ಅವಾಗ ನೀವೇನ್ ಹೇಳ್ಬೇಕು, ರೆಕ್ಟಾಂಗ್ಯುಲರ್ hyperbola. Okay, rectangular hyperbola. Okay, rectangular hyperbola. This is a graph. First scientist ಏನ್ ಮಾಡ್ತಾನ ಅಂದ್ರ ಈ ತರ ಗ್ರಾಫ್ ಅನ್ನ ಏನ್ ಮಾಡ್ತಾನ, ಹಾಕ್ತಾನ. ಹೌದಾ, ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ ಗ್ರಾಫ್ ಅನ್ನ ಏನ್ ಮಾಡ್ತಾನವ, ಇಂಟ್ರೊಡ್ಯೂಸ್ ಮಾಡ್ತಾನ. ಇಂಟ್ರೊಡ್ಯೂಸ್ ಮಾಡಾನ ಈಗ ಏನಾಗುತ್ತೆ ಅಂದ್ರ ಫಸ್ಟ್ ಏರಿಯಾ ಅನ್ನ ನಾವ ಇನ್ಕ್ರೀಸ್ ಮಾಡ್ತೀವಿ. ಅದೇ ತರ ಏನಾಗುತ್ತ, ಸ್ಪೀಸೀಸ್ ರಿಚ್ನೆಸ್ ಏನಾಗ್ತೈತಿ, ಇನ್ಕ್ರೀಸ್ ಆಗೋತಾ ಬರ್ತೈತಿ. ಹೌದು, ನೆಕ್ಸ್ಟ್ ಏರಿಯಾನ ಏನ್ ಮಾಡ್ತೀವಿ, ಇನ್ಕ್ರೀಸ್ ಮಾಡ್ತೀವಿ. ಅವಾಗ ಸ್ಪೀಸೀಸ್ ರಿಚ್ನೆಸ್ ಇನ್ಕ್ರೀಸ್ ಆಗ್ತೈತಿ. ನೆಕ್ಸ್ಟ್ ಏರಿಯಾನ ಇನ್ಕ್ರೀಸ್ ಮಾಡ್ತೀವಿ, ಅವಾಗ ಸ್ಪೀಸೀಸ್ ರಿಚ್ನೆಸ್ ಇನ್ಕ್ರೀಸ್ ಆಗ್ತೈತಿ. ನೆಕ್ಸ್ಟ್ ಏರಿಯಾನ ಇನ್ಕ್ರೀಸ್ ಮಾಡ್ತೀವಿ, ಅವಾಗ ಸ್ಪೀಸೀಸ್ ರಿಚ್ನೆಸ್ ಇನ್ಕ್ರೀಸ್ ಆಗ್ತೈತಿ. ಬಟ್ ಸರ್ಟನ್ ಲಿಮಿಟ್. ನೆಕ್ಸ್ಟ್ ಈ ಏರಿಯಾನ ಏನ್ ಮಾಡ್ತೀವಿ, ಇನ್ಕ್ರೀಸ್ ಮಾಡ್ತೀವಿ. ಅವಾಗ ಏನಾಗ್ತೈತಿ, ಇಲ್ಲಿ ಏನಾಗ್ತೈತಿ, ಇದ ಈ ತರ ಏನಾಗ್ತೈತಿ, ಗ್ರಾಫ್ ಹೋಗ್ತೈತಿ. ಅದ್ರ ಸಲುವಾಗಿ ನಾವ್ ಇದಕ್ಕೆ ಏನಂತ ಕರಿದ್ವಿ, ಇಲ್ಲಿ ಸರ್ಟನ್ ಲಿಮಿಟ್. ಅದಕ್ಕೆ ಏನಂತ ಕರಿದ್ವಿ, ನಾವ ಸರ್ಟನ್ ಲಿಮಿಟ್ ಅಂತ ಹೇಳಿ
ಆಗ್ತೈತಿ ಅಪ್ ಟು ಸರ್ಟನ್ ಲಿಮಿಟ್. ಓಕೆ, ಈ ಲಿಮಿಟ್ ವರೆಗೂ ಅಷ್ಟೇ ಏನಾಗ್ತೈತಿ ಇನ್ಕ್ರೀಸ್ ಆಗ್ತೈತಿ. ನಾವು ಇನ್ನೂ ಸ್ವಲ್ಪ ಏರಿಯಾ ಇನ್ಕ್ರೀಸ್ ಮಾಡಿದ್ವಿ ಅಂದ್ರ ನಮ್ ಗ್ರಾಫ್ ಹೆಂಗ್ ಬರುತ್ತಾ ಈ ತರ ಏನಾಗತ್ತಾ ಹೋಗುತ್ತಾ. ಹೌದಾ, ಅದಕ್ಕೆ ಏನಂತ ಕರಿದ್ವಿ ನಾವು ಸರ್ಟನ್ ಲಿಮಿಟ್ ಅಂತ ಕರಿದ್ವಿ. ಇಲ್ಲಿ ಏನ್ ಬರುತ್ತೆ, ಇಲ್ಲಿ ಕಾನ್ಸ್ಟಂಟ್ ಅಂತ ಹೇಳಿ ಏನ್ ಮಾಡ್ತೀವಿ ನಾವು ವರ್ಡ್ ಅನ್ನ ಕೊಡ್ತೀವಿ. ಯಾಕೆ ಕಾನ್ಸ್ಟಂಟ್ ಅಂದ್ರ ಇಲ್ಲಿ ತರ ಅಷ್ಟೇ ಏನಾಗ್ತೈತಿ ನಮ್ಮ ಏರಿಯಾ ಏನಾಗ್ತೈತಿ ಇನ್ಕ್ರೀಸ್ ಆಗ್ತೈತಿ, ಸ್ಪೀಸೀಸ್ ರಿಚ್ನೆಸ್ ಏನಾಗ್ತೈತಿ ಇನ್ಕ್ರೀಸ್ ಆಗ್ತೈತಿ, ಡಿಕ್ರೀಸ್ ಆಗ್ತೈತಿ. ಹೌದಾ, ಅದಕ್ಕ ಇಲ್ಲಿ ಅವ ಸೈಂಟಿಸ್ಟ್ ಏನ್ ಮಾಡ್ತಾನ, ಇದಕ್ಕೆ ಒಂದು ಇಕ್ವೇಶನ್ ಕೊಡ್ತಾನ, S is equal to CA power of the z. ಹೌದಾ, S is equal to CA power of the z ಅಂತ ಹೇಳಿ ಏನ್ ಮಾಡ್ತಾನ ಇಕ್ವೇಶನ್ ಕೊಡ್ತಾನ. ಓಕೆ, ಇದೇನು ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ. ಹೌದಾ, ನೆಕ್ಸ್ಟ್ ಆಮೇಲೆ ಸರ್ಟನ್ ಟೈಮ್ ಆದ್ಮೇಲೆ ಅವ್ನಿಗೆ ಏನ್ ಥಿಂಕಿಂಗ್ ಬರುತ್ತೆ ಅಂದ್ರ ಇದನ್ನ ಗ್ರಾಫ್ ಅನ್ನ ನಾವು ಸ್ಟ್ರೇಟ್ ಲೈನ್ ಯಾಕೆ ಮಾಡಬಾರ್ದು ಅಂತ ಹೇಳಿ ಏನ್ ಮಾಡ್ತಾನವ ಥಿಂಕ್ ಮಾಡ್ತಾನ. ಓಕೆ, ಅವಾಗ ಏನ್ ಮಾಡ್ತಾನ ಈ ಗ್ರಾಫ್ ಅನ್ನ ಸ್ಟ್ರೇಟ್ ಲೈನ್ ಹಾಕಾಕ ಏನ್ ಮಾಡ್ತಾನ ರೆಕ್ಟಾಂಗ್ಯುಲರ್ ಇದ್ದಿದ್ದನ್ನ ಏನ್ ಮಾಡಿ ಕನ್ವರ್ಟ್ ಮಾಡಿ ಏನ್ ಮಾಡ್ತಾನ ಸ್ಟ್ರೇಟ್ ಲೈನ್ ಆಗಿ ಮಾಡ್ಕೋತಾನ. ಹೌದಾ, ಅವಾಗ ಏನ್ ಮಾಡ್ತಾನ ಇದೇ ಇಕ್ವೇಶನ್ ಏನಾಗುತ್ತೆ ಇಲ್ಲಿ log s is equal to log ನಾವೇನ್ ಮಾಡ್ತೀವಿ ರೆಕ್ಟಾಂಗ್ಯುಲರ್ ಇದ್ದಾಗ s is equal to CA power of the z ಅಂತ ಹೇಳಿ ಏನ್ ಮಾಡ್ತೀವಿ ಬರಿತೀವಿ. ಅದೇ ರೀತಿ ಸ್ಟ್ರೇಟ್ ಲೈನ್ ಆಗಾನ ಏನಾಗುತ್ತ log ಅಂದ್ರೆ ಇದೆರಡು ಸೈಡ್ ಏನ್ ಮಾಡ್ತೀವಿ ಇಲ್ಲಿ log ಅನ್ನ ಏನ್ ಮಾಡ್ತೀವಿ ನಾವು ಯೂಸ್ ಮಾಡ್ತೀವಿ. ಹೌದಾ, log s is equal to log c plus ಓಕೆ z log a. ಹೌದಾ, ನೀವು ಎಲ್ಲಾರು ಏನ್ ಮಾಡ್ತೀರಿ ಮ್ಯಾಥ್ಸ್ ಒಳಗೆ ಏನ್ ಮಾಡ್ತೀರಿ ಇದನ್ನ ಕಲಿತೀರಿ ಲೊಗ್ಯಾರಿಥಮ್. ಓಕೆ, ನೆಕ್ಸ್ಟ್ ಇದಕ್ಕೆ ಏನಂತ ಕರಿತೀವಿ ನಾವು log ಸ್ಕೇಲ್ ಅಂತ ಹೇಳಿ ಏನ್ ಮಾಡ್ತಾನ ಕರೀತಾನ. ಓಕೆ, ನೆಕ್ಸ್ಟ್ ಇದ ಇಕ್ವೇಶನ್ ಬರದ್ವಿ. s ಅಂದ್ರೆ ಏನು ಅಂದ್ರ ಇದು ಹೆಂಗ್ ಐಡೆಂಟಿಫೈ ಮಾಡಬೇಕು. ಓಕೆ, ನಾನು ಇಲ್ಲಿ ಬರಿತೀನಿ log s equal to log c plus z log a. ಹೌದಾ, ನೆಕ್ಸ್ಟ್ s ಅಂದ್ರೆ ಏನು ಸ್ಪೀಸೀಸ್ ರಿಚ್ನೆಸ್. ಓಕೆ, ಸ್ಪೀಸೀಸ್ ರಿಚ್ನೆಸ್. ಓಕೆ, ನೆಕ್ಸ್ಟ್ c ಅಂದ್ರೆ ಏನು ಹೌದು, c ಅಂದ್ರೆ ಏನು ಇಂಟರ್ಸೆಪ್ಟ್ ಆನ್ y axis. ಓಕೆ, ಇಂಟರ್ಸೆಪ್ಟ್ ಆನ್ y axis. ಓಕೆ, ನೆಕ್ಸ್ಟ್ z ಅಂದ್ರೆ ಏನಿಲ್ಲಿ ರೆಗ್ರೆಷನ್ ಕೋಎಫಿಷಿಯಂಟ್. ರೆಗ್ರೆಷನ್ ಕೋಎಫಿಷಿಯಂಟ್ಸ್. ಓಕೆ, ಹಾ ಇಲ್ಲಿ ಏನಾಗುತ್ತೆ ನಿಮಗೆ ರೆಗ್ರೆಷನ್ ಅಂದ್ರೆ ಏನು. ಓಕೆ, ರೆಗ್ರೆಷನ್ ಬಿಟ್ವೀನ್ ಟೂ ವೇರಿಯೇಬಲ್ಸ್. ಹೌದಾ, ಎರಡು ವೇರಿಯೇಬಲ್ ನಡುವಾಗ ರೆಗ್ರೆಷನ್ ಇರುತ್ತಾ ಅಂತ ಹೇಳ್ತೀವಿ. ರೆಗ್ರೆಷನ್ ಅಂದ್ರೆ ಕಾನ್ಸ್ಟಂಟ್ ಅಂತ ಹೇಳಿ ಏನ್ ಮಾಡ್ಬೇಕು ನಾವಿಲ್ಲಿ ತಿಳ್ಕೋಬೇಕು. ಗೊತ್ತಾಯ್ತಾ, ರೆಗ್ರೆಷನ್ ಕೋಎಫಿಷಿಯಂಟ್ ಅಂದ್ರೆ ಏನಿಲ್ಲಿ ಕಾನ್ಸ್ಟಂಟ್ ಕೋಎಫಿಷಿಯಂಟ್. ಹೌದಾ, ನೆಕ್ಸ್ಟ್ ಒನ್ ಇಸ್ a ಅಂದ್ರೆ ಏನ ಏರಿಯಾ. ಓಕೆ, a ಅಂದ್ರ ಏರಿಯಾ. ಹೌದು, ನೆಕ್ಸ್ಟ್ ಇದ್ರೊಳಗ ಏರಿಯಾದ ಏನ್ ಕೊಟ್ಟಿಲ್ಲ ನಮಗ ಯೂನಿಟ್ಸ್ ಅನ್ನ ಕೊಟ್ಟಿಲ್ಲ. ಹೌದಾ, ಏರಿಯಾದ ಯೂನಿಟ್ಸ್ ಯಾಕೆ ಕೊಟ್ಟಿಲ್ಲ ಅಂದ್ರ ಡಿಪೆಂಡಿಂಗ್ ಅಪಾನ್ ದಿ ಸ್ಪೀಸೀಸ್ ರಿಚ್ನೆಸ್. ಹೌದಾ, ನಾವ ಏರಿಯಾನ ಏನ್ ಮಾಡಬಹುದು ಸ್ಮಾಲ್ ತಗೋಬಹುದು, ಲಾರ್ಜ್ ತಗೋಬಹುದು. ಹೌದಾ, ಈ ಗ್ರಾಫ್ ಅನ್ನ ಐಡೆಂಟಿಫೈ ಮಾಡಾಕ ಅದರ ಸಲುವಾಗಿ ಇಲ್ಲಿ ಏನ್ ಮಾಡಿಲ್ಲ ಏರಿಯಾದ ಯೂನಿಟ್ಸ್ ಅನ್ನ ಕೊಟ್ಟಿಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ z. ಓಕೆ, ಇದೇನು ರೆಗ್ರೆಷನ್ ಕೋಎಫಿಷಿಯಂಟ್. ಹೌದಾ, ರೆಗ್ರೆಷನ್ ಕೋಎಫಿಷಿಯಂಟ್ ಅಂದ್ರೆ ಏನು ಕಾನ್ಸ್ಟಂಟ್ ಅಂತ ಅರ್ಥ. ರೆಗ್ರೆಷನ್ ಮೀನ್ಸ್ ಕಾನ್ಸ್ಟಂಟ್ ಬಿಟ್ವೀನ್ ಟೂ ವೇರಿಯೇಬಲ್ಸ್. ಹೌದಾ, ಎರಡು ವೇರಿಯೇಬಲ್ಸ್ ನಡುವೆ ಏನಿರುತ್ತಾ ಕಾನ್ಸ್ಟಂಟ್ ಇರೋದಕ್ಕೆ ನಾವೇನಂತ ಕರಿತೀವಿ ರೆಗ್ರೆಷನ್ ಕೋಎಫಿಷಿಯಂಟ್ ಅಂತ ಹೇಳಿ ಕರಿತೀವಿ. ಹೌದಾ, ಇಲ್ಲಿ 0 to 0.4 ಇಟ್ ಈಸ್ ಅ ರೆಗ್ರೆಷನ್ ಕೋಎಫಿಷಿಯಂಟ್. ಅಂದ್ರ ಇದೇನೈತಿ ಕಾನ್ಸ್ಟಂಟ್ ವ್ಯಾಲ್ಯೂ ಅಂತ ಹೇಳಿ ಅರ್ಥ. ಹೌದಾ, ನಿಮಗೆ NCERT ಒಳಗೆ ಏನ್ ಕೊಟ್ಟಾನಪ್ಪ ಅಂದ್ರ 1.15. ಓಕೆ, 1.15 ಅಂತ ಹೇಳಿ ಏನ್ ಮಾಡ್ಯಾರ ರೆಗ್ರೆಷನ್ ಕೋಎಫಿಷಿಯಂಟ್ ಅನ್ನ ಕೊಟ್ಟಾರ. ಓಕೆ ಸ್ಟೂಡೆಂಟ್ಸ್, all of you understanding this concept? Okay students, next concept is about importance of species diversity.
ಇವೆಲ್ಲ ಏನಿವ ರಿವೇಟ್ಸ್. ಓಕೆ ಇವೆಲ್ಲ ರಿವೇಟ್ಸ್. ಹೌದಾ? ಇದ ಒಂದ ರಿವೇಟ್ ಅನ್ನ ನಾವ್ ಏನ್ ಮಾಡಿದ್ವಿ, ರಿಮೂವ್ ಮಾಡಿದ್ವಿ ಅಂದ್ರ ಏನು ಎಕೋಸಿಸ್ಟಮ್ ಗೆ ಏನು ಅದಕ್ಕೆ ಆಗೋದಿಲ್ಲ. ಓಕೆ ಏನು ಇದಕ್ಕೆ ಡಿಸ್ಟರ್ಬೆನ್ಸ್ ಆಗೋದಿಲ್ಲ, ಇದು ಸ್ಟೇಬಲ್ ಇರುತ್ತೆ. ಓಕೆ ನೆಕ್ಸ್ಟ್ ನಾವು ಅದರ ಪ್ರಕಾರನ ಎರಡು ರಿವೇಟ್ಸ್ ಅಂತ ತೆಗೆದ್ವಿ ಅಂದ್ರೆ ಅವಾಗೂ ಏನಾಗೋದಿಲ್ಲ. ಓಕೆ ನೆಕ್ಸ್ಟ್ ಮೂರ್ ತೆಗೆದ್ವಿ ಅಂದ್ರೆ ಸ್ಟೇಬಲ್ ಕಮ್ಯುನಿಟಿ ಏನಾಗ್ತೈತಿ, ಡಿಸ್ಟರ್ಬೆನ್ಸ್ ಆಗ್ತೈತಿ. ಹೌದಾ? ಇಮಿಡಿಯೇಟ್ಲಿ. ಓಕೆ ನೆಕ್ಸ್ಟ್ ಇದಕ್ಕ ರಿವೇಟ್ಸ್ ಏನಾಗಿರುತ್ತೆ, ಇನ್ನೊಂದು ಜಾಯಿಂಟ್ ಆಗಿರುತ್ತೆ. ಹೌದಾ? ನಾವು ಈ ರಿವೇಟ್ಸ್ ಅನ್ನ ರಿಮೂವ್ ಮಾಡಿದ್ವಿ ಅಂದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ಸ್ಟೇಬಲ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಹೌದಾ? ಸ್ಟೇಬಲ್ ಉಳಿಯಂಗಿಲ್ಲ ಕಮ್ಯುನಿಟಿ. ಹೌದಾ? ಇಲ್ಲಿ ಫಾರ್ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರ ನಿಮಗೆಲ್ಲರಿಗೂ ಗೊತ್ತೇ ಇರ್ತೈತಿ. ಹೌದಾ? ಸೈಕಲ್ ಗಾಲಿ. ಹೌದಾ? ಸೈಕಲ್ ಗಾಲಿಯನ್ನ ನೋಡಿರ್ತೀವಿ. ಓಕೆ ಇದೇನ ಸೈಕಲ್ ರಿಂಗ್. ಹೌದಾ? ಅಲ್ಲಿ ನಡಬಾರ್ದು ಒಂದು ಏನಿರುತ್ತ, ನಟ್ ಇರುತ್ತ. ಅದ್ರ ಸರೌಂಡಿಂಗ್ ಏನಿರುತ್ತ, ಕಡ್ಡಿ ಇರ್ತಾವ. ಹೌದಾ? ಏನಿರ್ತಾವ, ಕಡ್ಡಿ ಇರ್ತಾವ. ಹೌದು? ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಇಲ್ಲಿ ಕಡ್ಡಿ ಇರ್ತಾವ. ಹೌದಾ? ಇವ ಕಡ್ಡಿ ಎರಡು ಅನ್ನ ನಾವ್ ಏನ್ ಮಾಡ್ತೀವಿ, ಇಲ್ಲಿ ಎರಡು ಸ್ಟಿಕ್ ಅನ್ನ ಏನ್ ಮಾಡ್ತೀವಿ, ರಿಮೂವ್ ಮಾಡ್ತೀವಿ. ಹೌದಾ? ರಿಮೂವ್ ಮಾಡಿದ್ರ ಅವಾಗ ಇದಕ್ಕ ಏನು ರಿಂಗಿಗೆ ಏನು ಇಫೆಕ್ಟ್ ಆಗೋದಿಲ್ಲ. ಬಟ್ ನಾವು ಆಟೋಮೆಟಿಕಲಿ ಇದ್ರೊಳಗೆ ಮಿಡಲ್ ಅಂತ ಒಂದನ್ನ ರಿಮೂವ್ ಮಾಡಿದ್ವಿ ಅಂದ್ರೆ ಏನಾಗುತ್ತ, ಸೈಕಲ್ ಇದಾಗ ಡ್ಯಾಮೇಜ್ ಆಗುತ್ತೆ. ಅದೇ ರೀತಿಯನ್ನ ಎಕೋಸಿಸ್ಟಮ್ ಒಳಗ ನಾವು ರಿವೇಟ್ಸ್ ಅನ್ನ ಏನ್ ಮಾಡಿದ್ವಿ, ರಿಮೂವ್ ಮಾಡಿದ್ವಿ ಅಂದ್ರೆ ಸ್ಟೇಬಲ್ ಇರೋದಿಲ್ಲ. ಹೌದಾ? ಅದೇ ರೀತಿ ಎಕೋಸಿಸ್ಟಮ್ ಒಳಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ಬೇಕಂದ್ರ ಇದ ಎಕೋಸಿಸ್ಟಮ್. ಹೌದಾ? ಇಲ್ಲಿ ಸ್ಪೀಸೀಸಸ್ ಇರ್ತಾವ. ಹೌದು? ಇಲ್ಲಿ ಎರಡು ಸ್ಪೀಸೀಸ್ ತೆಗೆದ್ವಿ ಅಂದ್ರ ಕಮ್ಯುನಿಟಿ ಏನಾಗಿರುತ್ತ, ಸ್ವಲ್ಪ ಏನಾಗಿರುತ್ತ, ಸ್ಟೇಬಲ್ ಇರುತ್ತೆ. ಹೌದಾ? ನಾವ್ ಎಕೋಸಿಸ್ಟಮ್ ಅನ್ನ ರಿಮೂವ್ ಮಾಡಿದ್ವಿ ಅಂದ್ರ ಕಮ್ಯುನಿಟಿ ಎಕೋಸಿಸ್ಟಮ್ ಏನಾಗಿರೋದಿಲ್ಲ, ಸ್ಟೇಬಲ್ ಆಗಿರೋದಿಲ್ಲ, ಏನಾಗುತ್ತ, ಹಾಳಾಗುತ್ತ. ಹೌದಾ? ಇದೇ ಏನ ರಿವೇಟ್ ಪಾಪರ್ ಹೈಪೋಥೆಸಿಸ್. ಗೊತ್ತಾಯ್ತು ರಿವೇಟ್ ಪಾಪರ್ ಹೈಪೋಥೆಸಿಸ್ ಅಂದ್ರೆ ಏನಂತ? ಹೌದಾ? ಇಲ್ಲಿ ಸ್ಟೇಬಲ್. ಹೌದಾ? ಎಕೋಸಿಸ್ಟಮ್ ಇಲ್ಲಿ ಸ್ಟೇಬಲ್ ಐತಾ ಇಲ್ಲ ಅಂತ ಹೇಳಿ ಸ್ಟಡಿ ಮಾಡ್ತೇವೆ ನಾವು ಈ ಹೈಪೋಥೆಸಿಸ್ ಒಳಗ. ಹೌದು? ಓಕೆ ಸ್ಟೂಡೆಂಟ್, ಅಂಡರ್ಸ್ಟ್ಯಾಂಡ್ ಇಂಪಾರ್ಟೆನ್ಸ್ ಆಫ್ ದಿ ಸ್ಪೀಸೀಸ್ ಡೈವರ್ಸಿಟಿ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಅಬೌಟ್ ಲಾಸ್ ಆಫ್ ಬಯೋಡೈವರ್ಸಿಟಿ. ಹೌದಾ? ಬಯೋಡೈವರ್ಸಿಟಿ ಹೆಂಗ ಲಾಸ್ ಆಗ್ತೈತಿ ಅನ್ನೋದ ಈ ಕಾನ್ಸೆಪ್ಟ್ ಒಳಗೆ ಏನ್ ಮಾಡ್ತೇವೆ, ನಾವು ಸ್ಟಡಿ ಮಾಡ್ತೇವೆ. ಆಲ್ರೆಡಿ ವಿ ನೋ ದಟ್. ಹೌದಾ? ನಮ್ಗ ಆಲ್ರೆಡಿ ಗೊತ್ತೈತಿ ಬಯೋಡೈವರ್ಸಿಟಿ ಹೆಂಗ್ ಲಾಸ್ ಆಗ್ತೈತಿ ಅಂದ್ರ ಫಾರ್ ಏನ ಮೇನ್ಲಿ ಹ್ಯೂಮನ್. ಹೌದಾ? ಹ್ಯೂಮನ್ ಬೀಯಿಂಗ್ಸ್ ಇಂದ ಏನಾಗ್ತೈತಿ, ಮೇನ್ಲಿ ಇದ ಬಯೋಡೈವರ್ಸಿಟಿ ಏನಾಗ್ತೈತಿ, ಲಾಸ್ ಆಗ್ತೈತಿ. ಹೌದು? ನಾನು ಇಲ್ಲಿ ಒಂದು ಸ್ಟೋರಿಯನ್ನ ಹೇಳ್ತೇನೆ. ಹೌದಾ? ಏನ್ ಸ್ಟೋರಿ ಅಂದ್ರ ಇಲ್ಲಿ ಬರ್ತೈತಿ, ಹಿಸ್ಟರಿ ಆಫ್ ಲೈಫ್ ಆನ್ ಅರ್ತ್. ಹೌದಾ? ಹಿಸ್ಟರಿ ಆಫ್ ಲೈಫ್ ಆನ್ ಅರ್ತ್ ಅಂದ್ರ ಫಸ್ಟ್ ಅರ್ತ್ ದ ಹಿಸ್ಟರಿ. ಹೌದಾ? ಅರ್ಥ ಹೆಂಗ್ ಒರಿಜಿನೇಟ್ ಆಯ್ತು, ಹೆಂಗ್ ಡೆವಲಪ್ಮೆಂಟ್ ಆಯ್ತು. ಹೌದಾ? ಆಮೇಲೆ ಅರ್ಥ ಒರಿಜಿನ್ ಆಗಿ ಎಷ್ಟು ವರ್ಷ ಆಯ್ತು, ಅದನ್ನ ನಾವು ಇದ್ರೊಳಗೆ ಎಲ್ಲಿ ಸ್ಟಡಿ ಮಾಡ್ತೀವಪ್ಪ ಅಂದ್ರ ಎವಲ್ಯೂಷನ್ ಒಳಗೆ ಏನ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಹೌದಾ? ನಾನು ಇಲ್ಲಿ ಏನ್ ಮಾಡ್ತೀನಿ, ಫಸ್ಟ್ ಫಾಸಿಲ್ ರೆಕಾರ್ಡ್ಸ್. ಹೌದಾ? ನಾವು ಏನಾದ್ರೂ ಒಂದು ಸ್ಟಡಿ ಮಾಡ್ಬೇಕಂದ್ರೆ ನಮಗೆ ಏನ್ ಬೇಕು, ಎವಿಡೆನ್ಸಸ್ ಬೇಕು. ಹೌದು? ಎವಿಡೆನ್ಸಸ್ ಏನ್ ಬೇಕು, ಎವಿಡೆನ್ಸಸ್ ಬೇಕು. ಹೌದು? ಎವಿಡೆನ್ಸಸ್ ಅದೇನ ಪ್ರೂಫ್. ಹೌದು? ನೆಕ್ಸ್ಟ್ ಇಲ್ಲಿ 3 ಬಿಲಿಯನ್ಸ್ ಹಿಸ್ಟರಿ ಆಫ್ ಲೈಫ್ ಆನ್ ಅರ್ತ್ ಅಂದ್ರ ಫಾಸಿಲ್ ದ ರೆಕಾರ್ಡ್ ಎಷ್ಟೈತಪ್ಪ ಅಂದ್ರ 3 ಬಿಲಿಯನ್ಸ್. ಓಕೆ 3 ಬಿಲಿಯನ್ಸ್ ಫಾಸಿಲ್ ರೆಕಾರ್ಡ್ ಐತಿ. ಹೌದಾ? ನೆಕ್ಸ್ಟ್ ನಾನು ಇಲ್ಲಿ ಏನ್ ಬರ್ತೀನಿ, 5th ಎಪಿಸೋಡ್ ಆಫ್ ಮಾಸ್ ಎಕ್ಸ್ಟಿಂಕ್ಷನ್. ಹೌದು? ಮಾಸ್ ಅಂದ್ರೆ ಏನಿಲ್ಲ, ಲಾಟ್. ಓಕೆ ಮಾಸ್ ಅದರ ಮೇಲೆ ಏನ್ ತಿಳ್ಕೋಬೇಕು, ಲಾಟ್. ಓಕೆ ಲಾಟ್ ಆಫ್. ಓಕೆ ನೆಕ್ಸ್ಟ್ 5th ಎಪಿಸೋಡ್ ಆಫ್ ಮಾಸ್ ಎಕ್ಸ್ಟಿಂಕ್ಷನ್. ಓಕೆ ಅಂದ್ರ 5th ಎಪಿಸೋಡ್ ಒಳಗ ಲಾಟ್ ಆಫ್ ಏನಾಗೈತಿ, ಎಕ್ಸ್ಟಿಂಕ್ಷನ್
ನಾವ್ ಇದಕ್ಕೆ ಏನಂತ ಕರಿತೀವಿ ರೆಸಿಸ್ಟೆನ್ಸ್ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ ಹೌದಾ ನೆಕ್ಸ್ಟ್ ಇನ್ಕ್ರೀಸ್ ವೇರಿಯಬಿಲಿಟಿ ವೇರಿಯಬಿಲಿಟಿ ಏನಾಗ್ತೈತಿ ಇಲ್ಲಿ ಇನ್ಕ್ರೀಸ್ ಆಗ್ತೈತಿ ಹೌದಾ ಪ್ಲಾಂಟ್ ಪ್ರೊಡಕ್ಟಿವಿಟಿ ಆಮೇಲೆ ಪ್ಲಾಂಟ್ ಪ್ರೊಡಕ್ಟಿವಿಟಿ ಆಗ್ಬೇಕಂದ್ರೆ ಏನ್ ಬೇಕು ನಮಗ ವಾಟರ್ ಅನ್ನ ಯೂಸ್ ಮಾಡ್ಕೋತೀವಿ ನಾವು ಹೌದು ಅದಕ್ಕ ವೇರಿಯೇಷನ್ ಏನಾಗ್ತೈತಿ ಇಲ್ಲಿ ಇನ್ಕ್ರೀಸ್ ಆಗ್ತೈತಿ ಹೌದಾ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಹೌದಾ ಈ ಕ್ವೆಶ್ಚನ್ ಎವಿಲ್ ಕಾರ್ಟೆಟ್ ಹೌದಾ ಎವಿಲ್ ಕಾರ್ಟೆಟ್ ಅನ್ನವ ಇವೇನ ಸೈಂಟಿಸ್ಟ್ ಕ್ವಾರ್ಟೆಟ್ ಕ್ವಾರ್ಟ್ ಅಂದ್ರೆ ಏನ 4 ಓಕೆ ಕ್ವಾರ್ಟೆಟ್ ಅಂದ್ರೆ ಏನ 4 ಅಂತ ಹೇಳಿ ಏನ್ ಮಾಡ್ತೀವಿ ನಾವು ಇಲ್ಲಿ ಕರಿತೀವಿ ಇದ ಬಯೋಡೈವರ್ಸಿಟಿ ಲಾಸ್ ಆಗಾಕ 4 ರೀಸನ್ಸ್ ಅದ ಹೌದಾ ಅವ ಯಾವ ರೀಸನ್ಸ್ ಪಾ ಅಂದ್ರ ಫಸ್ಟ್ ಒನ್ ಇಸ್ ಹ್ಯಾಬಿಟಾಟ್ ಲಾಸ್ ಅಂಡ್ ಫ್ರಾಗ್ಮೆಂಟೇಷನ್ ಓಕೆ habitat loss and fragmentation okay second one over exploitation next one alien species invasion last one co-extinction okay next ida 4 reasons anna yaar introduce ಮಾಡ್ತಾರಪ್ಪ ಅಂದ್ರ ಎವಿ ಕಾರ್ಟೆಟ್ ಅನ್ನೋ ಸೈಂಟಿಸ್ಟ್ ಏನ್ ಮಾಡ್ತಾನ ಇಂಟ್ರೊಡ್ಯೂಸ್ ಮಾಡ್ತಾನ ಇದ 5 ಮಾರ್ಕಿಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ ಓಕೆ next ಎವಿಲ್ ಕಾರ್ಟೆಟ್ ಏನ್ ಮಾಡ್ತಾನ 4 reasons of loss of biodiversity ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾನ first one ಏನ habitat loss and fragmentation ಓಕೆ ನಾವ ಇಲ್ಲಿ ತಿಳ್ಕೊಬೇಕಂದ್ರೆ habitat loss ಅಂದ್ರೆ ಏನ ಇದು ಎಕೋಸಿಸ್ಟಮ್ ಹೌದಾ ನೆಕ್ಸ್ಟ್ ಈಗ ಆಲ್ರೆಡಿ ಏನಾಗೈತಿ ಇದ ಲಾಸ್ ಆಗೈತಿ ಹೌದಾ 50% ಏನಾಗೈತಿ ಆಲ್ರೆಡಿ ಲಾಸ್ ಆಗೈತಿ ಅಂದ್ರೆ ಏನ ಡಿಫಾರೆಸ್ಟೇಷನ್ ಆಗೈತಿ ಅದಕ್ಕೆ ಏನ್ ಕರಿತೀವಿ ನಾವು ಹ್ಯಾಬಿಟಾಟ್ ಲಾಸ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಫ್ರಾಗ್ಮೆಂಟೇಷನ್ ವಾಟ್ ಈಸ್ ಮೀನ್ ಬೈ ಫ್ರಾಗ್ಮೆಂಟೇಷನ್ ಅಂದ್ರೆ ಏನಿಲ್ಲಿ ಪೀಸಸ್ ಓಕೆ ಎಕೋಸಿಸ್ಟಮ್ ಇದು ಏನಾಗಿರ್ತೈತಿ ಪೀಸಸ್ ಆಗೇನಾಗೈತಿ ಡೆವಲಪ್ ಆಗೈತಿ ಹೌದಾ ಇದಕ್ಕ ಏನಂತ ಕರಿತೀವಿ ನಾವು ಇಲ್ಲಿ ಫ್ರಾಗ್ಮೆಂಟೇಷನ್ ಅಂತ ಹೇಳಿ ಕರಿತೀವಿ ಓಕೆ ಹ್ಯಾಬಿಟಾಟ್ ಲಾಸ್ ಅಂದ್ರೆ ಏನ ಎಕೋಸಿಸ್ಟಮ್ ಒಳಗ ಏನಾಗೈತಿ ಅರ್ಧ 50% ಏನಾಗೈತಿ ಡಿಫಾರೆಸ್ಟ್ ಆಗೈತಿ ಹೌದಾ ಅದಕ್ಕೆ ಏನಂತ ಕರಿದ್ವಿ ನಾವ ಹ್ಯಾಬಿಟಾಟ್ ಲಾಸ್ ಅಂತ ಕರಿದ್ವಿ ಫ್ರಾಗ್ಮೆಂಟೇಷನ್ ಫ್ರಾಗ್ಮೆಂಟ್ ಅಂದ್ರೆ ಏನ ಪೀಸಸ್ ಎಕೋಸಿಸ್ಟಮ್ ಏನಾಗೋದು ಡಿವೈಡ್ ಆಗೋದು ಏನಾಗೋದು ಹೋಗೋದು ಅದಕ್ಕೆ ಏನಂತ ಕರಿದ್ವಿ ಫ್ರಾಗ್ಮೆಂಟೇಷನ್ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಹ್ಯಾಬಿಟಾಟ್ ಲಾಸ್ ಅಂಡ್ ಫ್ರಾಗ್ಮೆಂಟೇಷನ್ ಎಕ್ಸಾಂಪಲ್ ಏನಪ್ಪಾ ಅಂದ್ರ ಟ್ರಾಪಿಕಲ್ ರೇನ್ ಫಾರೆಸ್ಟ್ ಓಕೆ ಟ್ರಾಪಿಕಲ್ ರೇನ್ ಫಾರೆಸ್ಟ್ ಓಕೆ ಟ್ರಾಪಿಕಲ್ ರೇನ್ ಫಾರೆಸ್ಟ್ ಎಕ್ಸಾಂಪಲ್ ಅವಾಗ ಏನಿತ್ತಂದ್ರೆ ಇದು 14% ಟ್ರಾಪಿಕಲ್ ರೇನ್ ಫಾರೆಸ್ಟ್ ಇತ್ತು ಓಕೆ ಅವಾಗ 14% ಇದ್ದಿದ್ದ ಇವಾಗ ಏನಾಗೈತೆ ಅಂದ್ರ ಓನ್ಲಿ 6% ಅಷ್ಟೇ ಏನಾಗೈತಿ ಉಳಿದೈತಿ ಅಂದ್ರ ಉಳಿದಿದ್ದೇನಾಗೈತಿ ಇಲ್ಲಿ ಉಳಿದಿದ್ದೇನಾಗೈತಿ ಡಿಫಾರೆಸ್ಟೇಷನ್ ಆಗೈತಿ ಅಂದ್ರೆ ಏನಾಗೈತಿ ಬಯೋಡೈವರ್ಸಿಟಿ ಇದ್ರೊಳಗೆ ಏನಾಗೈತಿ ಲಾಸ್ ಆಗೈತಿ ಗೊತ್ತಾಯ್ತು ಟ್ರಾಪಿಕಲ್ ರೇನ್ ಫಾರೆಸ್ಟ್ ಮೊದಲು ಎಷ್ಟಿತ್ತು 14% ಇತ್ತು ಇವಾಗ ಎಷ್ಟೈತಿ ಅಂದ್ರ 6% ಓನ್ಲಿ 6% is there okay next example is amazon rain forest okay amazon rain forest second one is amazon rain forest ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರ lungs of the planet or lungs of the earth okay ಏನಂತ ಕರಿತೀವಿ ಇದ ಇಂಪಾರ್ಟೆಂಟ್ ಕ್ವೆಶ್ಚನ್ lungs of earth or planet okay ಇದಕ್ಕೆ ನಾವೇನಂತ ಕರಿತೀವಿ lungs of earth or lungs of planet ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ ಹೌದಾ ಅಮೆಜಾನ್ ರೇನ್ ಫಾರೆಸ್ಟ್ ಮೊದಲು ಏನಿತ್ತಂದ್ರ ಗ್ರೀನ್ ಲ್ಯಾಂಡ್ ಇಲ್ಲಿ ಏನ್ ಮಾಡ್ತಿದ್ರಂದ್ರ ಕ್ಯಾಟಲಿಗೋಸ್ಕರ ಓನ್ಲಿ ಗ್ರಾಸಸ್ ಅನ್ನ ಅಷ್ಟೇ ಏನ್ ಮಾಡ್ತಿದ್ರು ಪ್ರೊಡ್ಯೂಸ್ ಮಾಡ್ತಿದ್ರು ಅಂದ್ರೆ ಬೆಳಿತಿದ್ರು ಗೊತ್ತಾಯ್ತು ಅಮೆಜಾನ್ ರೇನ್ ಫಾರೆಸ್ಟ್ ಒಳಗ ಫಸ್ಟ್ ಏನ್ ಮಾಡ್ತಿದ್ರ ಅಂದ್ರ ಗ್ರಾಸಸ್ ಕ್ಯಾಟಲ್ ತಿನ್ನೋ ಸಲುವಾಗಿ ಏನ್ ಮಾಡ್ತಿದ್ರು ಗ್ರಾಸಸ್ ಅನ್ನ ಅಷ್ಟೇ ಏನ್ ಮಾಡ್ತಿದ್ರು ಡೆವಲಪ್ಮೆಂಟ್
ಓಕೆ ರಷ್ಯಾದೊಳಗ ಸ್ಟಿಲ್ಲರ್ಸ್ ಕೌ ಏನಾಗೈತಿ ಎಕ್ಸ್ಟಿಂಕ್ಷನ್ ಆಗೈತಿ ನೆಕ್ಸ್ಟ್ ಪ್ಯಾಸೆಂಜರ್ ಪಿಜನ್ ಓಕೆ ಇದು ಒಂದೇನ ಸ್ಪೀಸೀಸ್ ಓಕೆ ಇದೇನಂತೂ ಓವರ್ ಎಕ್ಸ್‌ಪ್ಲಾಯ್ಟೇಷನ್ ನೆಕ್ಸ್ಟ್ ಏಲಿಯನ್ ಸ್ಪೀಸೀಸ್ ಇನ್ವೇಷನ್ ಏಲಿಯನ್ ಸ್ಪೀಸೀಸ್ ಇನ್ವೇಷನ್ ಅಂದ್ರ ನಾವೇನ್ ಮಾಡ್ತೀವಿ ನಾಟ್ ನೇಟಿವ್ ಪ್ಲೇಸ್ ಇದ್ರದ್ದು ನೇಟಿವ್ ಪ್ಲೇಸ್ ಏನಿರುತ್ತಾ ಬೇರೆ ಇರುತ್ತಾ ಅದನ್ನ ತಂದು ಇಲ್ಲಿ ಏನ್ ಮಾಡ್ತೀವಿ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ವಿಕ್ಟೋರಿಯಾ ಲೇಕ್ ಓಕೆ ಆಫ್ರಿಕಾ ಈಸ್ಟ್ ಆಫ್ರಿಕಾ ಒಳಗ ವಿಕ್ಟೋರಿಯಾ ಲೇಕ್ ಅಂತೈತಿ ಅದೇನ್ ಮಾಡ್ತೈತಿ ನೈಲ್ ಪರ್ಚ್ ಅನ್ನೋ ಸ್ಪೀಸೀಸ್ ಅನ್ನ ಏನ್ ಮಾಡ್ತೈತಿ ಇಂಟ್ರೊಡ್ಯೂಸ್ ಮಾಡ್ತೈತಿ ಓಕೆ ಅದಕ್ಕೆ ಅದೇನ ಎಲ್ಲಿದದ ಅದರ ನೇಟಿವ್ ಯಾವುದು ವಿಕ್ಟೋರಿಯಾ ಲೇಕ್ ಓಕೆ ಅದೇನ್ ಮಾಡ್ತೈತಿ ನೈಲ್ ಪರ್ಚ್ ಅನ್ನೋ ಸ್ಪೀಸೀಸ್ ಅನ್ನ ಏನ್ ಮಾಡ್ತೈತಿ ಇದ ಇಂಟ್ರೊಡ್ಯೂಸ್ ಮಾಡ್ತೈತಿ ನೆಕ್ಸ್ಟ್ 200 ಸ್ಪೀಸೀಸ್ ಆಫ್ ಸೀ ಚೈಲ್ಡ್ ಫಿಶ್ ಓಕೆ ಸೀ ಚೈಲ್ಡ್ ಫಿಶ್ 200 ಸ್ಪೀಸೀಸ್ ಅನ್ನ ನಾವು ಏನ್ ಮಾಡಿವಿ ಇಂಟ್ರೊಡ್ಯೂಸ್ ಮಾಡಿವಿ ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ಇದೇನಾಯ್ತು ಏಲಿಯನ್ ಸ್ಪೀಸೀಸ್ ಓಕೆ ನೆಕ್ಸ್ಟ್ ಒನ್ ಇಸ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಓಕೆ ಕೋ ಎಕ್ಸ್ಟಿಂಕ್ಷನ್ ಓಕೆ ಕೋ ಎಕ್ಸ್ಟಿಂಕ್ಷನ್ ಅಂದ್ರೆ ಏನಿಲ್ಲಿ ಅಂದ್ರ ಈಗ ನೀವಿಬ್ರು ಏನಂತೀರಿ ಮ್ಯೂಚುವಲಿಸಂ ಬರುತ್ತಿದ್ರು ಮ್ಯೂಚುವಲಿಸಂ ಬರುತ್ತಾ ನೆಕ್ಸ್ಟ್ ಪಾಲಿನೇಟರ್ ಬರುತ್ತೆ ಅಂದ್ರ ಫಾರ್ ಎಕ್ಸಾಂಪಲ್ ಇದೇನಾ ಇನ್ಸೆಕ್ಟ್ ಹೌದಾ ನೆಕ್ಸ್ಟ್ ಇದೇನಾ ಪ್ಲಾಂಟ್ಸ್ ಓಕೆ ಇದ ಇನ್ಸೆಕ್ಟ್ ಇದೇನಾ ಪ್ಲಾಂಟ್